ಡಿ ಕೆ ಶಿವಕುಮಾರ್ ಅವರು ಆಪ್ತರ ಜೊತೆ ಕೂತ್ಕೊಂಡಾಗ ಮಾತಾಡ್ತಾರಂತೆ ಹಿಂಗೆ, ಇಲ್ಲ 2.5 ವರ್ಷದ ಮಾತಾಗಿದೆ, ನಾನಿದ್ದೆ, ರಾಹುಲ್ ಗಾಂಧಿ ಇದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು, ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದರು, ಫೋನ್ನಲ್ಲಿ ಶಿಮ್ಲಾದಲ್ಲಿದ್ದಂಥ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು ಫೇಸ್ ಟೈಮ್ನಲ್ಲಿ ಫೋನ್ ಮೂಲಕ ಮಾತಾಡಿದ್ರು. ಎಲ್ಲರೂ ಸೇರಿ ಭರವಸೆ ಕೊಟ್ಟಿದ್ದಾರೆ 2.5 ವರ್ಷದ್ದು. 2.5 ವರ್ಷ ಆದ ನಂತರ ನಾನು CM ಆಗ್ತೀನಿ ಅಂತ ಆಪ್ತರ ಮುಂದೆ ಹಿಂಗೆ ಕೂತ್ಕೊಂಡಾಗ ಹೇಳ್ತಾರಂತವ್ರು. ಅವ್ರೇನು ಮಾಧ್ಯಮದ ಮುಂದೆ ಯಾವತ್ತೂ ಇದನ್ನ ಹೇಳಿಲ್ಲ. ಹಾಗೆ ನೀವು ಸಿದ್ದರಾಮಯ್ಯನವ್ರ ಜೊತೆ ಇಷ್ಟು ಆಪ್ತರು, ನಿಮ್ಮ ಜೊತೆ ಕೂತ್ಕೊಂಡಾಗ ಸಿದ್ದರಾಮಯ್ಯನವ್ರು ಏನಾರು ಹಂಚ್ಕೊಂಡಿದ್ದಾರಾ? ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆ, ಆಗಿಲ್ಲ, ಏನಾರು ಒಂದು ಅವತ್ತೇನಾಯ್ತಂತೆ ಮಾತುಕತೆ? 2023 ಮೇ 18ನೇ ತಾರೀಕು ದಿಲ್ಲಿಯಲ್ಲಿ ಏನಾಯ್ತಂತೆ ಮಾತುಕತೆ? ಅವರು ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಯಾವಾಗಲೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಏನು ತೀರ್ಮಾನ ಆಗಿದೆ ಅಂತೇಳಿ ಯಾರ ಜೊತೆನಲ್ಲೂ ಹೇಳ್ಕೊಂಡಿಲ್ಲ. ನನ್ನ ಜೊತೆಲೂ ಹೇಳ್ಕೊಂಡಿಲ್ಲ, ಮತ್ತು ಅವರು ಕುಟುಂಬದಲ್ಲೂ ಕೂಡ ಯಾರ ಜೊತೆನೂ ಹೇಳ್ಕೊಂಡಿಲ್ಲ. ಇವರು ಹೇಳ್ಕೊಂಡಿದ್ದಾರೆ. ಆಯಿತು, ಇಷ್ಟು ಲೀಡರ್ಸ್ ಮಧ್ಯೆ ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಆಯಿತು, ಹೌದಪ್ಪ ನಾವು ಹಿಂಗೆ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀವಿ, ನೀನು ಅವ್ರಿಗೆ 2.5 ವರ್ಷ ಬಿಟ್ಕೊಡು ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರೆ ಬೆಳಗ್ಗೆನೇ ಬಿಟ್ಕೊಡ್ತಾರೆ. ಅದನ್ನೇ ನಾವು ಬೇಡ ಅಂತ ಹೇಳೋದಿಲ್ಲ. ಓಕೆ, ಬಟ್ ಪದೇ ಪದೇ ನನ್ನ ಸರ್ವಿಸ್ ಇದೆ ಪಾರ್ಟಿಗೆ, ನಾನು ಅಧಿಕಾರಕ್ಕೆ ತಂದಿದ್ದು ಅದು ಇದೆಯಲ್ಲ, ಅದು ಆ ಮಾತನ್ನು ಒಪ್ಪೋದಿಲ್ಲ. ಒಬ್ಬರಿಂದ ಇದು ಅಧಿಕಾರಕ್ಕೆ ತರೋಕ್ಕಾಗೋದಿಲ್ಲ. ಎಲ್ಲ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ಕಾರ್ಯಕರ್ತರವರೆಗೂ ಕೂಡ ಶ್ರಮ ಇರ್ತದೆ. ಈಗ ಅದೇ ಮಾನದಂಡ ಅಂತಕ್ಕಂಥ ವಾದ ಯಾರ್ದಾದ್ರೂ ಇದ್ದರೆ, ನಾನು ಅಧಿಕಾರಕ್ಕೆ ತಂದೆ ನನಗೆ ಅವಕಾಶ ಕೊಡಿ ಅನ್ನೋದೇ ವಾದ ಇರೋದೇ ಆದರೆ, 2013ರಲ್ಲಿ ಇದಕ್ಕಿಂತ ಹೆಚ್ಚು ತ್ಯಾಗ ಮಾಡಿದ್ರು ಅಂದರೆ ಡಾಕ್ಟರ್ ಪರಮೇಶ್ವರ್. ಹೌದು, ಯಾಕೆಂದರೆ ಈ ಲಾಸ್ಟ್ ಇಸ್ ಎಲೆಕ್ಷನ್ ಬಿಕಾಸ್ ಆಫ್ ದಿಸ್. ಅವರು 8 ವರ್ಷ ಅಧ್ಯಕ್ಷ ಆಗಿದ್ರು, ಮತ್ತು ಅವರೇ ತ್ಯಾಗ ಮಾಡಿ ಅವ್ರ ಅಧಿಕಾರಕ್ಕೆ ತಂದಿಲ್ಲ. ಸೋಲ್ಸಿದ್ರು ಇನ್ನೂ ಚರ್ಚೆನೇ ಆಗ್ತಿರುತ್ತೆ. ಅಲ್ಲ, ಸೋಲ್ಸಕ್ಕೆ ಬಿಡಿ, ಅದು ಭಾಳ ಜನ ಸೇರ್ಕೊಂಡು ಸೋಲ್ಸೋದು ಆ ಪ್ರಶ್ನೆ ಬೇರೆ. ಓಕೆ, ಆದರೂ ಕೂಡ ಅವರು ಶಾಸಕ ತರನೇ ಅವರು ಪಣಕ್ಕಿಟ್ಟು ರಾಜ್ಯದಲ್ಲಿ ಚುನಾವಣೆಗಳನ್ನು ಮಾಡಿ ಅಧಿಕಾರಕ್ಕೆ ತಂದರು. ಅದರಿಂದ ಅವರು ಕಷ್ಟ ಬಿದ್ದು ಅಧಿಕಾರಕ್ಕೆ ತಂದಿದ್ದಾರಲ್ಲ, ಅವರು ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರು ಅವಾಗ ಪಾಪ DCM ಸಹಿತ ಆಗೋಕ್ಕಾಗಲಿಲ್ಲ. DCM ಸಹಿತ ಆಗಲಿಲ್ಲ. ಆಮೇಲೆ MLC ಮಾಡಿ ಮಿನಿಸ್ಟ್ರು ಮಾಡಿದ್ರು ಸಿದ್ದರಾಮಯ್ಯನವರು, ಅದು ಎರಡನೇ ವಿಚಾರ. ಆದರೆ ಅಧಿಕಾರಕ್ಕೆ ತರೋಕ್ಕೆ ನಾನು ಮಾಡಿದ್ದೆ, ನಾನು ಕೂಲಿ ಕೇಳ್ತೀನಿ, ಅದು ಇದು ಕೇಳೋದ್ರಲ್ಲಿ ತಪ್ಪು ಅಂತಲೂ ಹೇಳೋದಿಲ್ಲ. ಆದರೆ ಇಂಥವರೇ ಭಾಳ ಜನ ಇದ್ದಾರಲ್ಲ, ಇಂಥವರೇ ಭಾಳ ಜನ ಅಂತ ಹೇಳಿದ್ರೆ, ಈಗ ನಾನು ಡಾಕ್ಟರ್ G. ಪರಮೇಶ್ವರ್ ಆಗ ಅವರು ಅಸೆಂಬ್ಲಿನ ಚುನಾವಣೆಯಲ್ಲಿ ಸೋತೋಗ್ಬಿಟ್ರು. ಯಾವತ್ತೂ ಕೂಡ ಮನುಷ್ಯ ಯಾವಾಗಲೂ ನಾನು ಚುನಾವಣೆ ನಿಲ್ಲೋದಾದಾಗ, ನಾನು ಮೊದಲು ನಮ್ಮ ಪಕ್ಷದಲ್ಲಿ ಇರೋರು ನನಗೆ ಎಷ್ಟು ಜನ ವಿರೋಧ ಮಾಡ್ತಾರೆ, ನನಗೆ ಎದುರಿರೋರು ಎಷ್ಟು ಜನ ವಿರೋಧ ಮಾಡ್ತಾರೆ, ಇವರಿಬ್ಬರನ್ನೂ ಕೂಡ ಎದುರಿಸೋ ಶಕ್ತಿ ಇದ್ದರೆ ನಾನು ನಿಲ್ಲಬೇಕೇ ಹೊರತು, ಗೆದ್ದರೆ ಮಾತ್ರ ನಾನು ಗೆದ್ದೆ, ಸೋತ್ರೆ ಅವನು ಸೋಲಿಸ್ದ ಇವನು ಸೋಲಿಸ್ದ ಇದೆಲ್ಲ ಇದು ಸರಿಯಾದ ವಾದ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.